ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಏಪ್ರಿಲ್ 17 ಕನ್ನಡ ಚಿತ್ರರಂಗ ಅಥವಾ ದಕ್ಷಿಣ ಭಾರತ ಚಿತ್ರರಂಗ ಮರೆಯಲಾಗದ ದಿನ. ಯಾಕಂದರೆ ಏಪ್ರಿಲ್ 17, 2004 ಬೆಂಗಳೂರಿನ ಯಲಹಂಕ ಬಳಿಯ ಜಕ್ಕೂರು ಏರ್ಪೋರ್ಟ್ ಹತ್ರ ಒಂದು ಭಯಂಕರವಾದ ಹೆಲಿಕಾಪ್ಟರ್ ಆಕ್ಸಿಡೆಂಟ್ನಲ್ಲಿ ನಮ್ಮ ಕೋಲಾರದ ಹೆಮ್ಮೆಯ ಮಗಳು, ನಮ್ಮ ಕರ್ನಾಟಕದ ಬಹುಮುಖ ಪ್ರತಿಭೆ, ಮಲ್ಟಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ಸೌಂದರ್ಯ ಮೇಡಮ್ ಅವರು ನಮ್ಮನ್ನೆಲ್ಲ ಅಗಲ್ತಾರೆ. ಹೆಲಿಕಾಪ್ಟರ್ ಆಕ್ಸಿಡೆಂಟಲ್ಲಿ ಅವರು ಸುಟ್ಟು ಕರಕಲಾಗ್ತಾರೆ. ಹೆಸರಿಗೆ ತಕ್ಕಂತೆ ಸೌಂದರ್ಯವತಿ ಆದರೂ ಅವರ ಸಾವು ಕೂಡ ಯಾರೂ ಕೂಡ ಮರೆಯೋಕ್ಕಾಗದೇ ಇರುವಂಥ ಒಂದು ಕಪ್ಪು ಚುಕ್ಕೆಯಾಯಿತು. ಕೇವಲ 27ನೇ ವಯಸ್ಸಿಗೆ ಸಾವನ್ನಪ್ಪಿ ಎಲ್ಲರನ್ನ ಬಿಟ್ಟು ಹೋದರು. 27ನೇ ವಯಸ್ಸಿಗೆ ಇಡೀ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅತಿ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಯಾಕಂದರೆ ಅವರು ಚಿತ್ರರಂಗದಲ್ಲಿ ಇದ್ದಿದ್ದು ಕೇವಲ 13 ವರ್ಷ. ಆ 13 ವರ್ಷದಲ್ಲಿ 120ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿ ದೊಡ್ಡ ದೊಡ್ಡ ಲೆಜೆಂಡ್ ನಟರ ಜೊತೆ ಸಿನಿಮಾಗಳನ್ನು ಮಾಡಿ ಕನ್ನಡಿಗರ ಮನಸ್ಸು ಅಥವಾ ದಕ್ಷಿಣ ಭಾರತದ ಎಲ್ಲ ಮನಸ್ಸುಗಳಲ್ಲಿ ಚಿರಂಜೀವಿಯಾಗಿ ಇದ್ದಾರೆ. ಮತ್ತು ಕನ್ನಡದಲ್ಲಿ ಅವರು ಅಭಿನಯಿಸಿದ ಪ್ರಮುಖ ಚಿತ್ರಗಳು ಗಂಧರ್ವ ಅವರ ಮೊದಲ ಚಿತ್ರ 1992, ಬಾ ನನ್ನ ಪ್ರೀತಿಸು, ಸಿಪಾಯಿ, ನಾನು ನನ್ನ ಹೆಂಡತಿಯರು, ದೋಣಿ ಸಾಗಲಿ, ಆರ್ಯಭಟ, ಶ್ರೀ ಮಂಜುನಾಥ, ನಾಗದೇವತೆ, ವಿಜಯದಶಮಿ, ಶ್ರೀ ರೇಣುಕಾದೇವಿ ಮತ್ತು 2002ರಲ್ಲಿ ದ್ವೀಪ ಚಿತ್ರಕ್ಕಾಗಿ ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ. 2004ರಲ್ಲಿ ಆಪ್ತಮಿತ್ರ ಚಿತ್ರ ಇವರ ಕೊನೆಯ ಚಿತ್ರ. ಈ ಚಿತ್ರಕ್ಕಾಗಿಯೂ ಕೂಡ ಅತ್ಯುತ್ತಮ ನಟಿ ಫಿಲಮ್ಫೇರ್ ಅವಾರ್ಡ್ ಕೂಡ ಪಡ್ಕೊತಾರೆ. ಮತ್ತು ಹಿಂದಿಯಲ್ಲಿ ಬಾಲಿವುಡ್ ಚಿತ್ರರಂಗದ ಮೇರು ನಟ ಅಮಿತಾಬ್ ಬಚ್ಚನ್ ಅವರ ಜೊತೆ ಸೂರ್ಯವಂಶಂ ಚಿತ್ರದಲ್ಲಿ ಅಭಿನಯವನ್ನು ಮಾಡಿ ಸೈನಿಸ್ಕೊಂಡಿದ್ದಾರೆ. ತಮಿಳಿನಲ್ಲಿ ಪಡೆಯಪ್ಪ ಚಿತ್ರದಲ್ಲೂ ಕೂಡ ಅಭಿನಯಿಸಿದ್ದಾರೆ. ಹೀಗೆ ದಕ್ಷಿಣ ಭಾರತದ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲ ಭಾಷೆಗಳಲ್ಲೂ ಸಿನಿಮಾಗಳಲ್ಲಿ ನಟಿಸಿ ಎಲ್ಲ ದೊಡ್ಡ ದೊಡ್ಡ ಲೆಜೆಂಡ್ ನಟರ ಜೊತೆ ಸಿನಿಮಾವನ್ನು ಮಾಡಿ ತಮ್ಮ ಒಂದು ಸ್ಥಾನವನ್ನು ಎತ್ತರಕ್ಕೆ ಕೊಂಡೊಯ್ಯುವ ಮೂಲಕ ಎಲ್ಲರ ಮನಸ್ಸಲ್ಲೂ ಚಿರಸ್ಥಾಯಿಯಾಗಿದ್ದಾರೆ. ಮತ್ತು 3 ಬಾರಿ ನಂದಿ ಅವಾರ್ಡ್, 2 ಬಾರಿ ಕರ್ನಾಟಕ ರಾಜ್ಯ ಸರ್ಕಾರ ಫಿಲಮ್ ಅವಾರ್ಡ್, 6 ಬಾರಿ ಫಿಲಮ್ಫೇರ್ ಅವಾರ್ಡ್, 2002ರಲ್ಲಿ ರಾಷ್ಟ್ರೀಯ ಫಿಲಮ್ ಅವಾರ್ಡ್ ಮತ್ತು 2004ರಲ್ಲಿ ಮರಣೋತ್ತರ ಫಿಲಮ್ಫೇರ್ ಅವಾರ್ಡ್ ಅತ್ಯುತ್ತಮ ನಟಿ ಆಪ್ತಮಿತ್ರ ಚಿತ್ರಕ್ಕಾಗಿ. ಹೀಗೆ ಸೌಂದರ್ಯ ಮೇಡಮ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಅತಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವರು ಈಗಲೂ ಜೀವಂತವಾಗಿದ್ದಾರೆ. ತಮ್ಮ ಪಾತ್ರಗಳ ಮೂಲಕ, ನಟನೆಯ ಮೂಲಕ ಮತ್ತು ಸದಾ ನಮಗೆ ನೆನಪು ಕಾಣೋದು ಅವರ ಒಂದು ಹಸನ್ಮುಖಿ ಸ್ಮೈಲಿಂಗ್ ಫೇಸ್. ಅದು ಯಾರೂ ಕೂಡ ಮರೆಯೋಕ್ಕಾಗದಿರೋಂಥ ಒಂದು ಹಸನ್ಮುಖಿ ಮುಖಭಾವ. ಒಟ್ಟಾರೆಯಾಗಿ 120ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಈಗಲೂ ಜೀವಂತವಾಗಿರುವ ಏಕೈಕ ಮಹಾನಟಿ, ಸುರದ್ರೂಪಿ ನಟಿ ಅಂತಲೂ ಕೂಡ ಕರೆಯಬಹುದು. ಈ ಮಹಾನಟಿ ಸಾವು ಆಕಸ್ಮಿಕವಾದರೂ ಅವರ ಅಭಿನಯ ಎಂದಿಗೂ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.